ನಮಸ್ತೆ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತೊಂದು ಸೂಪರ್ ಕ್ರಿಸ್ಪಿ ಆಗಿರುವಂತಹ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಆರೋಗ್ಯಭರಿತವಾದ, ಯಾವುದೇ ಸೋಡಾ ಇಲ್ಲದೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ದೋಸೆ ಮಾಡೋದಕ್ಕೆ ದೋಸೆ ಅಕ್ಕಿಯನ್ನು 2 ಲೋಟದಷ್ಟು ತಗೊಂಡಿದ್ದೀನಿ, ಅಥವಾ 2 ಕಪ್ನಷ್ಟು ಅಂತ ಹೇಳ್ಬೋದು. ನಂತರ 1 ಟೀ ಚಮಚದಷ್ಟು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. 1/4 ಕಪ್ನಷ್ಟು ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ 4 ಟೀ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಉದ್ದಿನ ಕಾಳನ್ನು ಉಪಯೋಗಿಸ್ತೀನಿ, ನೀವು ಉದ್ದಿನ ಬೇಳೆಯನ್ನು ಕೂಡ ಹಾಕೋಬಹುದು. ಈ ದೋಸೆ ಮಾಡೋದಕ್ಕೆ ಇಷ್ಟೇ ಸಾಮಗ್ರಿ ಅಲ್ಲ, ಇನ್ನೊಂದು 2 ವಸ್ತುವನ್ನು ಮತ್ತೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಅಕ್ಕಿ ಉದ್ದಿನ ಬೇಳೆಗೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು 3 ರಿಂದ 4 ಸರ್ತಿ ತೊಳೆಯಿರಿ. ಸೊಸೈಟಿ ಅಕ್ಕಿ ಆದರೆ ಒಂದು 4-5 ಬಾರಿ ಖಂಡಿತ ತೊಳೆಯಬೇಕು ನೀವು. ಈಗ ಇದನ್ನು ತೊಳೆದಾದ್ಮೇಲೆ ಇದಕ್ಕೆ ನೀರು ಹಾಕಿ ಇದನ್ನು 2 ಗಂಟೆ ಮುಚ್ಚಿಡಬೇಕು. 2 ಗಂಟೆ ಆದಮೇಲೆ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದರ ನೀರನ್ನು ಬಸಿದು ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ಆದರೆ ಇದರ ಜೊತೆಗೆ ರುಬ್ಬೋದಕ್ಕೆ ಇನ್ನೆರಡು ಸಾಮಗ್ರಿ ಬೇಕಾಗುತ್ತೆ. ಅದು ಯಾವುದು ಅಂತ ನೋಡೋಣ ಬನ್ನಿ. ಈಗ ಇದರಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ನಾವು ತಿಂದಾದ್ಮೇಲೆ ಅದರ ಬಿಳಿ ಭಾಗ ಇರುತ್ತಲ್ವ, ಅದನ್ನು ತಗೊಂಡಿದ್ದೇನೆ. ಸಣ್ಣದಾಗಿ ಅದನ್ನು ಹೆಚ್ಚಿಟ್ಕೊಳ್ಳಿ, ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನಂತರ ಒಂದು 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಈ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗ ಇದೆಯಲ್ಲ, ಅದು 1.5 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಅಥವಾ ನೀವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀರಿ ನೋಡಿ, ಅದರಲ್ಲಿ 1.5 ಲೋಟದಷ್ಟು ತಗೊಳ್ಳೋದು. ನಂತರ ಅದಕ್ಕೆ ಅವಲಕ್ಕಿ ತೆಂಗಿನ ತುರಿ ಹಾಕಿದ್ದೀನಿ. ಆಮೇಲೆ ಈ ಒಂದು ನೆನೆಸಿರುವಂತಹ ಅಕ್ಕಿ ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣ ಇರೋದ್ರಿಂದ 2 ಸರ್ತಿ ನಾನು ರುಬ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೀ ಚಮಚದಷ್ಟು ಬೆಲ್ಲ ಹಾಕಿದರೆ ಚೆನ್ನಾಗಿ ಇದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ದೋಸೆ, ಹಾಗೆಯೇ ಹುದುಗು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ನೀರು ಹಾಕೋದು ಬೇಡ. ಫಸ್ಟ್ ರುಬ್ಬುವಾಗ ಕಲ್ಲಂಗಡಿ ಹಣ್ಣು ಮತ್ತು ತೆಂಗಿನ ತುರಿಯಲ್ಲೆಲ್ಲ ನೀರು ಇರುತ್ತಲ್ವ, ಹಾಗಾಗಿ ನೀರು ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ. ಮತ್ತೆ ಒಂದು ಸರ್ತಿ ಹಾಗೇನೆ ರುಬ್ಕೊಂಡು ನಂತರ 2ನೇ ಸರ್ತಿ ರುಬ್ಬುವಾಗ ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಹೀಗೆ ನಾನು 2 ಸರ್ತಿ ಇದನ್ನು ರುಬ್ಕೊಂಡಿದ್ದೀನಿ. ರುಬ್ಬಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೇಕಾದರೆ ನೀರು ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸ್ವಲ್ಪ ದಪ್ಪನಾಗಿಯೇ ಹಿಟ್ಟು ಇರಲಿ. ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಬೇಕಾದರೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಆನಂತರ ಮಾಮೂಲಿ ದೋಸೆಗೆ ನಾವು ಹೇಗೆ ಹುದುಗ್ ಬರಲಿಕ್ಕೆ ಇಡಬೇಕು ಹಾಗೆಯೇ ಇದನ್ನು ರಾತ್ರಿ ಇಡೀ ಹುದುಗ್ ಬರಲಿಕ್ಕೆ ಇಡಬೇಕು. ಸ್ವಲ್ಪ ಬೇಗ ಇದನ್ನು ರುಬ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಹುದುಗ್ ಬರುತ್ತೆ. ಅಕಸ್ಮಾತ್ ಇದು ಹುದುಗ್ ಬರಲಿಲ್ಲ ಅಂದ್ರೂ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಮಸಾಲೆ ದೋಸೆಗೆಲ್ಲ ಹೇಗೆ ಬರುತ್ತೆ ಅದೇ ರೀತಿ ತೆಳುವಾಗಿ ಹಾಕ್ಕೊಂಡು ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೆಕ್ಸ್ಟ್ ಡೇ ನಿಮಗೆ ಈ ಒಂದು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಹುದುಗ್ ಬಂದಿದೆ. ಇವಾಗ ನಾನು ದೋಸೆ ಕಾವಲಿಯನ್ನು ಬಿಸಿ ಮಾಡಿಬಿಟ್ಟು ತೆಳ್ಳಗಿನ ದೋಸೆಯನ್ನು ಹಾಕ್ತಾ ಇದ್ದೀನಿ. ಈ ಮಸಾಲೆ ದೋಸೆಗೆ ಹೇಗೆ ನಾವು ತೆಳ್ಳಗಿನ ದೋಸೆ ಹಾಕ್ತೀವಿ ಆ ರೀತಿ ಕೂಡ ಇದನ್ನು ಹಾಕ್ಬೋದು. ಅಥವಾ ನಿಮಗೆ ದಪ್ಪಗಿನ ದೋಸೆ ಬೇಕು ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಒಳ್ಳೆ ಅಂದರೆ ಚೆನ್ನಾಗಿ ಕಣ್ಣು ಬಿದ್ದು ದೋಸೆ ತುಂಬಾ ಸೂಪರಾಗಿ ಬರುತ್ತೆ. ಸ್ವಲ್ಪ ದಪ್ಪನಾಗಿ ಮಾಡ್ಕೊಳ್ಳಿ ದಪ್ಪ ದೋಸೆ ಬೇಕು ಅಂದರೆ. ಇಲ್ಲಾಂದರೆ ನೀವು ತೆಳುವಾಗಿ ಬೇಕು ಅಂದರೆ ಈ ರೀತಿಯ ತೆಳುವಾದ ದೋಸೆಯನ್ನು ಮಾಡ್ಕೋಬೋದು. ಒಳ್ಳೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಆಯಿತಾ. ತುಂಬ ರುಚಿಯಾದ ಒಂದು ದೋಸೆ, ಹಾಗೆಯೇ ಒಳ್ಳೆ ಕಲರ್ಫುಲ್ ಆಗಿರುವಂತಹ ದೋಸೆ. ಇದೇ ರೀತಿ ನೀವು ಎಲ್ಲ ದೋಸೆನ ಮಾಡ್ಕೊಳ್ಳಿ. ಹಾಗೆಯೇ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಇನ್ನೂ ಕೂಡ ರುಚಿಕರವಾಗಿರುತ್ತೆ ಆಯಿತಾ. ಕಲ್ಲಂಗಡಿ ಹಣ್ಣನ್ನು ಮನೆಗೆ ತಂದಾಗ ಈ ದೋಸೆ ಅಂತೂ ಮಾಡ್ತೀನಿ ನಾನು. ಹಣ್ಣು ತಿಂದಾದ್ಮೇಲೆ ಅದರ ಬಿಳಿ ಭಾಗವನ್ನು ಬಿಸಾಕೋ ಬದಲು ಈ ರೀತಿ ನೀವು ತಿಂಡಿ ಮಾಡಿಕೊಂಡು ತಿನ್ಬೋದು. ಅದರಲ್ಲಿರುವಂತಹ ಆ ಬಿಳಿ ಭಾಗದಲ್ಲಿರುವಂತಹ ಪೋಷಕಾಂಶಗಳು ನಮಗೆ ಸಿಗುತ್ತೆ.
ಹಾಗೆಯೇ ಇದನ್ನು ದೋಸೆ, ನೀವು ಇಡ್ಲಿ ಅಥವಾ ಬೇರೆ ತಿಂಡಿ ಕೂಡ ಮಾಡ್ಬೋದು. ನೋಡಿ, ಸೂಪರ್ ಆಗಿರುವಂತಹ ದೋಸೆ, ರುಚಿಯಾದ ದೋಸೆ ರೆಡಿಯಾಗಿದೆ. ಖಂಡಿತ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಯಾವ ರೀತಿ ಬಂದಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ, ಹಾಗೆಯೇ ತುಂಬ ರುಚಿಯಾಗಿರುತ್ತೆ ಕೂಡ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಆಯಿತಾ? ಥ್ಯಾಂಕ್ ಯು.